30 ವರ್ಷದಿಂದ ಇಲ್ಲಿ ಬಿಜೆಪಿದು ಏನಂತಾರಲ್ಲ ನಮ್ದು ಗಟ್ಟಿಯಾದಂಥದ್ದು ಒಂದು ಭಾಗ ಇತ್ತು. ಹೌದು. ಬಟ್ 30 ವರ್ಷದಿಂದ ಅನಂತಕುಮಾರ್ ಹೆಗಡೆ ಕೂಡ ಇಲ್ಲಿ ಆಕ್ಟಿವ್ ಆಗಿ ಏನು ಕೆಲಸನೂ ಆಗಲಿ ಪ್ರತಿಯೊಂದಾಗಲಿ ಜನ ಸ್ಪಂದಿಸೋದಾಗಲಿ ಯಾವುದೋ ರೀತಿಯಿಂದ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಬದಲಾವಣೆ ಬಯಸ್ತಾ ಇದ್ದಾರೆ ಜನ. 30 ವರ್ಷದ ಒಂದು ಬದಲಾವಣೆಗಾಗಿ ಇದು ಗ್ಯಾರಂಟಿ ಬಿಡಿ, ಗ್ಯಾರಂಟಿ ವಾರಂಟಿ ಅದು ಒಂದು ಸಮೀಕ್ಷೆ ಇದೆ, ಅದು ಮತ್ತೆ ಬೇರೆ. ಬಟ್ 30 ವರ್ಷದಿಂದ ಇರಬೇಕಾದಂಥ ಏನೋ ಒಂದು ಸ್ಥಳೀಯರಾಗಲಿ ಅಥವಾ ಇಲ್ಲಿ ಶಾಸಕರಾಗಲಿ ಅಥವಾ MP ಆಗಲಿ ಮಾಡ್ತಕ್ಕಂಥ ಕೆಲಸಗಳೇನಿದ್ದಾವೆ ಅವು ಯಾವೂ ಕೂಡ ಮಾಡಲಿಲ್ಲ. ಹೀಗಾಗಿ ಜನ ಒಂದು ಅಪೇಕ್ಷೆ ಏನಿದೆ, ಬದಲಾವಣೆ ಬೇಕಾಗಿದೆ, ಅವರಿಗೆ ತೋರಿಸ್ಬೇಕಾಗಿದೆ. ಜನಪ್ರತಿನಿಧಿ ಆಮೇಲೆ ಪಬ್ಲಿಕ್ ಏನಂತಾರೆ ರಿಪಬ್ಲಿಕ್ ಆಗಿ ನಾವು ಏನು ಮಾಡಬೇಕಾಗಿದೆ ಅಂತೇಳಿ ಡೆಮೋಕ್ರಸಿ ಒಳಗೆ ಒಂದು ಪ್ರಜೆಯಾಗಿ ಅವ್ರನ್ನ ಏನು ಬೇಕಾದ್ರೂ ಏರಿಸ್ಬೋದು, ಬೇಕಾದ್ರೆ ಇವತ್ತಿನ ದಿವಸ ಇಳಿಸ್ಬೋದು. ಆ ರೀತಿಯಿಂದಾಗಿ ಒಂದು ಬದಲಾವಣೆ ಬೇಕಾಗಿದೆ. ಹೀಗಾಗಿ ನಾವು ಅಂಜಲಿ ನಿಂಬಾಳ್ಕರ್ಗೆ ತರಬೇಕಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಬಟ್ ಅವ್ರು ಖಂಡಿತವಾಗಿ ಕೂಡ ಅಂಜಲಿ ನಿಂಬಾಳ್ಕರ್, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಂದೇ ಬರ್ತಾರೆ ಅಂತೇಳಿ ನಮ್ಮದು ಅನಿಸಿಕೆ ಇದೆ ಸರ್. ಸರ್, ಅಂಜಲಿ ನಿಂಬಾಳ್ಕರ್ ಅವರು ಕ್ಯಾಂಡಿಡೇಟು ಕಾಂಗ್ರೆಸ್ ಕಡೆಯಿಂದ. ಅಭ್ಯರ್ಥಿ ಹೆಂಗೆ? ಉತ್ತಮ ಅಭ್ಯರ್ಥಿನ? ಅದಕ್ಕೆ ಉತ್ತಮ. ಅವರು MLA ಇದ್ದಾಗ ಕೂಡ ಸುಮಾರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಸರ್. ಅಲ್ಲ, ಕೆಲವೊಂದು ವಿಷಯ ಏನಂತ ಅವರು ನಮ್ಮ ಸ್ಥಳೀಯರಲ್ಲ, ಬೇರೆ ಕಡೆಯಿಂದ ಬಂದಿರೋ ಸ್ಥಳೀಯರು. ನೋಡಿ ಸರ್, ಡೆಮೋಕ್ರಸಿ ಒಳಗೆ ಇವತ್ತು ನಾನೇ ಕೂಡ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇವತ್ತು ಡೆಲ್ಲಿ ಒಳಗೆ ಹೋಗಿ ನಿಂತು ಕೂಡ ಮಾಡ್ಬೋದು. ಬಟ್ ಅದು ಪ್ರಜೆ ಇದೆ, ಸತಾತ್ಮಕದಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ಕಾಂಪಿಟೇಷನ್ ಮಾಡ್ಬೋದು. ಬಟ್ ಅವ್ರು ಇಲ್ಲಿಯವರು ಅದು ಇಂಪಾರ್ಟೆಂಟ್ ಇರೋಂಗಿಲ್ಲ. ನಾವು ಮಾಡ್ತಕ್ಕಂಥ ನಮ್ಮ ಏನು ಸಿದ್ಧಾಂತ ಆಗಲಿ, ನಮ್ಮ ಗುರಿಗಳಾಗಲಿ ಅಥವಾ ನಮ್ಮ ದೇಶವನ್ನು ಕಟ್ಟಬೇಕಂತೇಳಿ ಏನೋ ನೀತಿ ನಿಯಮಗಳನ್ನ ಇದಾವಲ್ಲ, ಅದನ್ನು ನಾವು ಎಲ್ಲಿ ಬೇಕಾದಲ್ಲಿ ನಾವು ಪಾಲನೆ ಮಾಡ್ಬೋದು. ನಮ್ಗೆ ಯಾವುದೂ ಅಲ್ಲೇ ನಿಂತ್ಕೊಂಡ್ರೆ ಹೇಗೆ ಇವ್ರು ನಮ್ಮವ್ರು ಅವ್ರು ನಮ್ಮವ್ರು ಅನ್ನೋ ಆ ಭಾವನೆ ಇರಲ್ಲ. ಬಟ್ ನಾವು ಒಂದು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಥವಾ ಜನರ ಪ್ರತಿನಿಧಿಯಾಗಿ ನಾನು ಮುಂದಿನ ದಿವಸಗಳಲ್ಲಿ ಎಲ್ಲ ಭಾಳಷ್ಟು ಸಮಸ್ಯೆಗಳಿದಾವೆ. ನಮ್ಮ ಕಾರವಾರ ಜಿಲ್ಲೆಯೊಳಗೆ ಭಾಳಷ್ಟು ಸಮಸ್ಯೆಗಳು. ಅದು ಅತ್ಯಂತ ಹಿಂದುಳಿದ ನಮ್ಮ ಜೋಡ ತಾಲೂಕುಗಳಲ್ಲಿ ಅಂದರೆ ಇವತ್ತು ಭಾಳಷ್ಟು ಹಿಂದಿದೆ. ದೊಡ್ಡ ತಾಲೂಕಿದೆ, ಬಟ್ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ತಾಲೂಕು. ಬಟ್ ಇವತ್ತು ಅತ್ಯಂತ ಹಿಂದುಳಿದ ತಾಲೂಕು ಅಂದರೆ ಜೋಡ ತಾಲೂಕಾಗಿ. ಇಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ನೀವೇ ಹೇಳ್ರಿ ನೋಡೋಣ. ಅವ್ರು ಏನು ಶಾಸಕರು ಅಥವಾ ನಮ್ಮ MP ಇದಾರಲ್ಲ ಅಂಥವ್ರಿಗೆಲ್ಲ ಸದಸ್ಯರು ಕೇಳ್ರಿ ನೀವು, ಲೋಕಸಭೆ ಸದಸ್ಯರು, ಸರ್ ಏನು ಮಾಡಿದಿರಿ ಅಥವಾ ಏನು ಕಾಂಟ್ರಿಬ್ಯೂಟ್ ಮಾಡಿದಿರಿ ಅಥವಾ ಅಂತಂದು. ಇನ್ನೂವರೆಗೂ ಯಾವುದೋ ಸೆಂಟ್ರಲ್ದಿಂದ ಆಗಲಿ ಅಥವಾ ಯಾವುದೋ ಒಂದು ಪ್ರೊಜೆಕ್ಟ್ಸ್ ಇದೆ ನಾವು ಇಲ್ಲಿ ಕಂಡಿಲ್ಲ. ಇವತ್ತು ನೀವು 3 ಫ್ಯಾಕ್ಟ್ರಿಗಳಿದ್ದು 3 ಫ್ಯಾಕ್ಟ್ರಿಗಳು ಬಂದಾಯಿತು, ಅನ್ಎಂಪ್ಲಾಯ್ಡ್ ಇದೆ. ಇವತ್ತಿನ ಇಲ್ಲಿ ಭಾಗ ಜನರೆಲ್ಲ ಹುಬ್ಬಳ್ಳಿ ಧಾರವಾಡ ಬೆಂಗಳೂರಿಗೆಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ, ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಎಲ್ಲ. ಅದು ತಪ್ಪಿದ್ರೆ ಇದಕ್ಕೆಲ್ಲಿ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ, ಇಲ್ಲ ಪುಣೆ ಹೋಗ್ತಾರೆ, ಇಲ್ಲ ಗೋವಾ ಹೋಗ್ತಾರೆ. ಇಂಥ ಪರಿಸ್ಥಿತಿ ನಮ್ಮದು ಇಲ್ಲಿದೆ. ಬಟ್ ಇಲ್ಲಿ ಕಾಡಿದೆ, ನೇಚರ್ ಇದೆ, ಎಲ್ಲ ಇದೆ. ಬಟ್ ಇಲ್ಲಿ ಇರ್ತಕ್ಕಂಥದ್ದು ಏನಾದರೂ ಒಂದು ಸೋಷಿಯಲ್ ಆಗಲಿ ಅಥವಾ ಒಂದು ಏನಾದ್ರು ಮಾಡ್ಬೇಕಂತೇಳಿ ಇದು ಇಲ್ಲ. ಅಗ್ರಿಕಲ್ಚರ್ನೂ ಇಲ್ಲಿ ಕಡಿಮೆ ಇದೆ. ಇಂಡಸ್ಟ್ರಿಯಲ್ ಮಾಡಬೇಕಂದ್ರೆ ಇಂಡಸ್ಟ್ರಿಯಲ್ಗೆಲ್ಲ ವರ್ಕರ್ಸ್ ಇದ್ದಾರೆ, ಬಟ್ ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಯಾರೂ ಇಲ್ಲ. ಬಟ್ ಇದು ಏನಾಗಿದೆ ಅಂದರೆ ಎಕ್ದಮ್ ದಾಂಡೇಲಿ ಅಂದರೆ ಎಕ್ದಮ್ ಸೈಡ್ ಆಗಿಬಿಟ್ಟಿದೆ. ಕಾರವಾರ ಜಿಲ್ಲೆಯಲ್ಲಿ ಒಂದು ಎಕ್ದಮ್ ಸೈಡ್ ಆಗಿಬಿಟ್ಟಿದೆ. ಹೀಗಾಗಿ ಇಲ್ಲಿ ಎಲ್ಲ ಏನಾಗಿದೆ, ಎಲ್ಲ ಕಡೆಯಿಂದ ಒಂದು ಧೋರಣೆ ಮತ್ತು ಇಲ್ಲಿ ಏನೋ ಅದೇನಂತಾರಲ್ಲ ಮಲತಾಯಿ ಧೋರಣೆ ಅಂತಾರಲ್ಲ, ಆ ರೀತಿಯಾಗಿ ನಾವು ಇಲ್ಲಿ ಅನುಭವಿಸ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಯಾವುದೋ ನೋಡಿರ್ಬೇಕಂದ್ರೆ ನೀವು ಇಷ್ಟೆಲ್ಲ ನೋಡ್ತಾ ಇದ್ದೀರಿ, ಬಟ್ ಸರ್ವೇನೂ ಮಾಡ್ತಾ ಇದ್ದೀರಿ. ಬಟ್ ನಿಮಗೆ ಗೊತ್ತಾಗ್ತದೆ ಇನ್ನೂ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಅಂತೇಳಿ. ನಮ್ದು ಇನ್ನೂವರೆಗೂ ಅಂದರೆ ನಾವು ಇಲ್ಲಿಂದ ಸರೌಂಡಿಂಗ್ಗೆ ಒಂದು 50-100 ಕಿಲೋಮೀಟರ್ ಒಂದು ರಸ್ತೆ ಸರಿಗಿಲ್ಲ. ಯಾಕೆ ಸರಿ ಇಲ್ಲ? ಮಾಡಬೇಕನ್ನೋ ಒಂದು ಅಪೇಕ್ಷೆ ಇರಬೇಕಲ್ಲ ಯಾರಿಗೂ ಆಗಲಿ. ಶಾಸಕ ನಮ್ಮ R.V. ದೇಶಪಾಂಡೆ ಸಾಹೇಬ್ ಇದ್ದಾರೆ, ಅವರು ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಇದ್ದಾರೆ. ಅವರು ಈ ವಯಸ್ಸಿನಲ್ಲಿ ಆ್ಯಕ್ಚುಲಿ ಅವ್ರದ್ದು ಅಲ್ಲ ಅದು, ಬಟ್ ಆದರೂ ಕೂಡ ಅದಷ್ಟು ಮುತುವರ್ಜಿ ವಹಿಸ್ಕೊಂಡು ಪ್ರತಿಯೊಂದು ಕೆಲಸವನ್ನು ನಮಗಿಂತ ಆ್ಯಕ್ಟಿವ್ ಆಗಿ ಅವ್ರು ಮಾಡ್ತಾ ಇದ್ದಾರೆ. ಹಿಂಗಿದ್ದ ಇದರಲ್ಲಿ ಇದೆ. ನಾವು ಬದಲಾವಣೆ ಖಂಡಿತ ಆಗಬೇಕಾಗಿ ಯಾವುದೂ ಇರಲಿ. ಇವತ್ತು ನಾವು ಮೋದಿಯವ್ರ ಬಗ್ಗೆ ಆಗಲಿ ಅಥವಾ ಅವ್ರ ಬಗ್ಗೆ ಆಗಲಿ, ಯಾಕಂದ್ರೆ ಅವರು ಸೆಂಟ್ರಲ್ ಲೆವೆಲ್ದಲ್ಲಿ ಭಾಳ ಅತ್ಯುತ್ತಮ ಕೆಲಸಗಳು ಮಾಡ್ತಾ ಇದ್ದಾರೆ. ಬಟ್ ಅವರು ನಮ್ಗೆ ಇಲ್ಲಿ ಬೇಡ. ನಾವು ಸ್ಥಳೀಯರಿಗೆ ನಮ್ಗೆ ಯಾರು ಬೇಕು? ಸ್ಥಳೀಯರು ನಮಗೆ ಅಂಥವ್ರು ಕೆಲಸ ಮಾಡೋಬೇಕಾಗಿದೆ. ಇಲ್ಲಿ ನಾವು ಸುಮ್ಮನೆ ಬಂದ್ವಿ, ಫೇಸ್ಬುಕ್ನಲ್ಲಿ ಫೋಟೋ ಹಾಕ್ಕೊಂಡ್ವಿ, ಅಲ್ಲಿ ಫೋಟೋ ಹಾಕ್ಕೊಂಡ್ವಿ, ವಾಟ್ಸಪ್ ಸ್ಟೇಟಸ್ ಇಟ್ವಿ, ಅವು ನಮಗೆ ಬೇಡ. ನಮ್ಗೆ ಏನಿದೆ, ನಮಗೆ ಕೆಲಸ ಬೇಕು. ನಮ್ಮ ಕ್ವಾಲಿಟಿಗಿಂತ ಅದರೊಳಗೆ ಇರ್ತಕ್ಕಂಥ ಒಂದು ಕ್ವಾಂಟಿಟಿ ಇಂಪಾರ್ಟೆಂಟ್ ಅಂತ ನಮ್ದು ಅನಿಸಿಕೆ. ಸರ್, ಈಗ ಸೆಂಟ್ರಲಲ್ಲಿ ಬಂದು ಮೋದಿ ಬೇಕಾ ಇಲ್ಲಾಂದ್ರೆ ರಾಹುಲ್ ಗಾಂಧಿ ಬೇಕಾ? ಸರ್, ರಾಹುಲ್ ಗಾಂಧಿಗೆ ಎಲ್ಲ ಪಪ್ಪು ಅಂತ ಹೇಳ್ತಾ ಇದ್ದಾರೆ. ಬಟ್ ಇರ್ತಕ್ಕಂಥದ್ದು ಟ್ಯಾಲೆಂಟ್ ಒಬ್ಬರೇ ಎಷ್ಟು ದಿವಸ ಅಂತ ಆಡಳಿತ ಮಾಡ್ತಾರೆ ಸರ್. ನಾವು ಒಬ್ಬರಿಗೆ ಡೆಮೋಕ್ರಸಿಯಲ್ಲಿ ಒಂದು 5 ವರ್ಷ ಅವನು ಮಾಡ್ಬೋದು ಸರ್. 5 ವರ್ಷ ಅಂದ್ರೆ ಬಿಟ್ಕೊಡ್ಬೇಕು ಅವನು ತಾನಾಗಲಿ ಸ್ವಂತವಾಗಿ. ಬೇರೆದು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಪ್ಪ, ನೀವು ಏನಾದ್ರು ಮಾಡೋರಿದ್ರೆ ಬಂದು ನಿಂತು ಮಾಡಿರಿ, ನಿಮ್ಮಲ್ಲಿ ಎಬಿಲಿಟಿ ಇದೆ, ಮುಂದೆ ಬಂದು ಮಾಡಿ ಅಂತ ಅವಕಾಶ ಕೊಡ್ಬೇಕು ಸರ್. ಅದನ್ನ ಬಿಟ್ಟು ಇವರು ಫ್ಯಾಮಿಲಿ ರಾಜಕಾರಣ ಮಾಡ್ಕೊತ, ಕುಟುಂಬ ರಾಜಕಾರಣ ಮಾಡ್ಕೊತ ಪ್ರತಿ ಸರಿನೂ ಅವರೇ ಮಾಡ್ತಾ ಹೋದ್ರೆ ಹೆಂಗೆ ಸರ್? ಅದು ಮಾಡಿದಾರಲ್ಲ, ಈಗ 20 ವರ್ಷ ಅವ್ರು ಮಾಡಿದಾರೆ ಅಂದ್ರೆ 5 ವರ್ಷ ಮಾಡ್ಲಿಕ್ಕೆ ಕೊಡಿ ಇವರಿಗೆ. 5 ವರ್ಷ ಇವ್ರು ಮಾಡಿಲ್ಲ ಅಂದ್ರೆ ಮತ್ತೆ BJP ದೊಡ್ಡ ಮಾಡಿರಿ. ಏನು ನೋಡ್ರಿ, ಪರ ಮತ್ತು ವಿರೋಧ ಎಲ್ಲಾದರೂ ಇರೋದು ಸರ್. ನಾನು ಇವತ್ತು ಒಳ್ಳೇದು ಅಂತೇಳಿ 10 ಜನ ಹೇಳ್ಬೋದು, ನಾವು ಕೆಟ್ಟದ್ದು ಅಂತೇಳಿ 10 ಜನ ಹೇಳ್ಬೋದು. ಬಟ್ ಅದು ಮಾಡ್ತಕ್ಕಂಥ ಕೆಲಸ, ನಮ್ಮ ನಿರ್ಧಾರ, ನಮ್ಮ ಸಿದ್ಧಾಂತಗಳು ಏನಿದಾವಲ್ಲ ಇವತ್ತಿಲ್ಲ ನಾಳೆ ಬೆಳಕಿಗೆ ಬರ್ತದೆ ಸರ್. ಮೋದಿಯವ್ರು ಮಾಡ್ತಕ್ಕಂಥ ಕೆಲಸಗಳಿಂದ ಇವತ್ತು ಕಂಡು ಬರೋದಿಲ್ಲ. ಬಟ್ ಇನ್ನು ಆಫ್ಟರ್ 10 years ಅದು ಗೊತ್ತಾಗ್ತದೆ ಅವ್ರು ಏನು ಮಾಡಿದ್ದಾರೆ ಏನಿಲ್ಲ ಅಂತಂತೇಳಿ. ಸೊ ಹೀಗಾಗಿ ಒಂದು ಅವಕಾಶ, ಈ ಸಿಮಿಲಾರಿಟಿ 2013 ಅವರೇ ಮಾಡ್ತಾ ಇದ್ದಾರೆ. ಒಂದು ಅವಕಾಶ ಬಿಟ್ಕೊಡ್ಲಿ, ಗೊತ್ತಾಗ್ತದೆ ಏನಂತಂತೇಳಿ. ಯಾರಿಗೂ ನಾವು ಖಾಲಿ ನೋಡಿಂದ ಅಥವಾ ಅವರಿಂದ ನಮ್ಗೆ ಅದನ್ನು ಅಳಿಲಿಕ್ಕೆ ಆಗೋದಿಲ್ಲ ಸರ್. ಅದಕ್ಕಾಗಿ ಒಂದು ಅದರಿಂದ ಅಧಿಕಾರ ಅವ್ರ ಕೈಯಲ್ಲಿ ಕೊಟ್ಟಾಗ ಮಾತ್ರ ಅದರ ಅಧಿಕಾರದ ಏನು ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಅಲ್ಲಿವರೆಗೂ ನಾವು ಅದನ್ನು ಇಲ್ಲಿ ಕೂತ್ಕೊಂಡು ನಾವೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಡೆಮೋಕ್ರಸಿಯಲ್ಲಿ ಏನಿದೆ ಸರ್, ಸ್ಥಳೀಯ ಮಾಡಬೇಕಾದಂಥ ಸರ್ಕಾರ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ಸರ್. ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸದೊಳಗೆ ಏನಿದೆ ಡಿಸೆಂಟ್ರಲೈಸ್ಡ್ ಎಲ್ಲ ಆಗಿದೆ. ಬಟ್ ಆದರೂ ವಿಕೇಂದ್ರೀಕರಣದ ನಮ್ಮ ಸರ್ಕಾರದಲ್ಲಿ ಯಾರಿಗೂ ಒಂದು ಅವಕಾಶಗಳಿಲ್ಲ. ಇಲ್ಲಿಯವರು ಇಲ್ಲೇ ಇದ್ದಾರೆ, ಅಲ್ಲಿಯವರು ಅಲ್ಲೇ ಇದ್ದಾರೆ. ಇಲ್ಲಿಯವರು ಯಾರು ಇನ್ನೂರಿಗೆ ಯಾರು ಬೆಳೆದಿದ್ದಾರೆ, ಯಾರು ಬೆಳೆದಿಲ್ಲ. ಎಲ್ಲೋ ಬೆಳೆ ಜನ ಸ್ವಲ್ಪ ಬೆಳೆದಿದ್ದಾರೆ, ಬಟ್ ಅದು ಬಿಟ್ಟು ಯಾರೂ ಇಲ್ಲ.
ಆ ಒಂದು ಮುತುರ್ಜಿನಿ ಆ ಒಂದು ನಾನು ಬೆಳೆದ ನಂತರ ನನ್ನ ಹಿಂದಿಗಳೇ ಒಬ್ಬರು ಶಾಸಕ ಬೆಳೆದ ನಂತರ ಅವ್ರ ಹಿಂದೆ ಲೀಡರ್ಸ್ಗಳು ಬೆಳಿಬೇಕು, ಅದರಿಂದ ಒಂದು ಊರು ಬೆಳಿಬೇಕು, ಊರುಗಳಿಂದ ಸಮಾಜ ಬೆಳಿಬೇಕು. ಅಂದಾಗ ಮಾತ್ರ ಒಂದೆಲ್ಲ ಒಂದು ನಿರ್ದಿಷ್ಟವಾದಂಥ ಒಂದು ಏನೋ ಕಾಣ್ಬೋದು. ಸರ್, ಈಗ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಕಡೆ ಕಾಗೇರಿ ನಿಂತ್ಕೊಂಡಿದ್ದಾರೆ, ಕಾಂಗ್ರೆಸ್ ಕಡೆ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ. ಇವರಿಬ್ಬರಲ್ಲಿ ಯಾರು ಬರುತ್ತೆ ಈ ಭಾಗದಲ್ಲಿ? ಯಾಕಂದ್ರೆ ಸರ್ ನಾನು ಅದೇ ಅಂದಿಲ್ಲ ಸರ್, ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಯಾಕಂದರೆ ಬದಲಾವಣೆ ಜನ ಕೇಳ್ತಾ ಇದ್ದಾರೆ. 30 ವರ್ಷದಿಂದ ಮಾಡ್ತಿದ್ದವರು ಇನ್ನೂ 5 ವರ್ಷದಲ್ಲಿ ಏನು ಮಾಡ್ಬೋದಪ್ಪ? ನಾವು 30 ವರ್ಷ ಆಲ್ರೆಡಿ ಕೊಟ್ಟಿಟ್ಟಿದ್ದೀವಿ. 30 ವರ್ಷದಲ್ಲಿ ಏನು ಮಾಡ್ತಿದ್ದವ್ರು ಇನ್ನು 5 ವರ್ಷದಲ್ಲಿ ಏನು ಮಾಡ್ಬೋದು? ಈಗ ನಂದು 40 ವರ್ಷ ಸರ್. ಯಾಕಂದ್ರೆ ಕಾಗೇರಿ ಕೂಡ ಇದಕ್ಕೂ ಮುಂಚೆ ಸ್ಪೀಕರ್ ಆಗಿದ್ದರು, MLA ಆಗಿದ್ದರು. ಸರ್ ಕಾಗೇರಿ ಬಗ್ಗೆ ನಾನು ಕೆಟ್ಟ ಅಂತ ಹೇಳ್ತಾ ಇಲ್ಲ, ಅವ್ರು ಕೆಟ್ಟು ಅಥವಾ ಅವ್ರ ಬಗ್ಗೆ ಅಂತೇಳಿ ಅವ್ರು ಆಡಳಿತದೊಳಗೆ ಅವರು ಒಳ್ಳೆ ಇದು ಮಾಡಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ನಮ್ಮ ಕಾರವಾರದಲ್ಲಿ ಇರತಕ್ಕಂಥದ್ದು ಸಿರ್ಸಿಯಲ್ಲಿ ಡಿವಿಷನ್ ಮಾಡಿಕೊಂಡು ಅದು ಶೈಕ್ಷಣಿಕ ಪ್ರವಾಸಿ ಕೇಂದ್ರಗಳನ್ನು ಎಲ್ಲ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳಬಾರ್ದು ಸರ್ ಯಾವಾಗಲೂ. ಯಾಕಂದ್ರೆ ಅವ್ರು ಶಾಸಕಾಗಿ ಅವ್ರಿಗೂ ಒಂದು ಲಿಮಿಟೇಷನ್ ಇದೆ, ಒಂದು ಚೌಕಟ್ಟಿದೆ. ಆ ಚೌಕಟ್ಟದಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಆದರೆ ನಾವು ಅವ್ರ ಬಗ್ಗೆ ನಾವು ಯಾವುದು ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಬೆನ್ನು ತೋರಿಸೋಕ್ಕಿಂತ ನಾವು ನಮ್ಮ ನಿರ್ಧಾರವನ್ನು ನಾವು ಓಟಿನ ಮುಖಾಂತರ ನಾವು ತೋರಿಸ್ಬೇಕು ಸರ್. ನಿಂಬಾಳ್ಕರ್ ಬರಬಹುದು ಸರ್ ಈ ಭಾಗದಲ್ಲಿ? ನಿಂಬಾಳ್ಕರ್ ಖಂಡಿತ ಬರ್ತಾರೆ ಸರ್.